ಗೆದ್ದೆನೆಂದು ಬೀಗ ಬೇಡ, ಕೊನೆಗೆ ಮುಗ್ಗರಿಸಿದವರನ್ನು ಕಂಡಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ಹೊಸದೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ಸೌತ್ ಆಫ್ರಿಕಾ ತಂಡವು ಅಫ್ಘಾನಿಸ್ತಾನವನ್ನು 9 ವಿಕೆಟ್ಗಳಿಂದ ಸೋಲಿಸಿದೆ. ಇವರು ಪಂದ್ಯವನ್ನು ಗೆಲ್ಲಲಿಕ್ಕೆ ಹಿಂದಿನ ಪಂದ್ಯವನ್ನು ಅವರು ಗೆದ್ದುಕೊಂಡು ಈ ಪಂದ್ಯದೊಳಗೆ ಅವರು ಎಂಟ್ರಿಯನ್ನು ಕೊಟ್ಟಿದ್ದರು. ಆ ಖುಷಿಯೊಳಗೆ ಮುಳುಗಿದ್ರೇನೋ, ಆ ಮುಳುಗಿರೋದ್ರಿಂದ ಮುಂದಿನ ಪಂದ್ಯದ ತಯಾರಿಯಲ್ಲಿ ಇವರು ಎಡವಿ ಬಿಟ್ಟರು ಅಂತ ತಿಳ್ಕೊಂಡು ಅನ್ಬೋದು. ಅಫ್ಘಾನಿಸ್ತಾನ ತಂಡದವರೇ, ನೀವು ಸೋತಿರ್ಬೋದು, ಆದರೆ ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬಂದಿರುವುದಿಲ್ಲ. ಈ T20 ವಿಶ್ವಕಪ್ ಪಂದ್ಯಾವಳಿ ಉದ್ದಕ್ಕೂ ಅದ್ಭುತವಾದ ಆಟವನ್ನು ಆಡಿದ್ದೀರಿ. ದೊಡ್ಡ ದೊಡ್ಡ ತಂಡಗಳನ್ನು ನೀವು ಸೋಲಿಸಿದ್ದೀರಿ. ಲೀಗ್ ಹಂತಗಳಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿದರೆ, ಸೂಪರ್ 8 ಹಂತಗಳಲ್ಲಿ ಆಸ್ಟ್ರೇಲಿಯಾದಂತಹ ಬಲಿಷ್ಠ ತಂಡವನ್ನು ಸೋಲಿಸೋದ್ರ ಮುಖಾಂತರ ನೀವು ಸೆಮಿಫೈನಲ್ಗೆ ಬಂದಿದ್ದೀರಿ. ಸೆಮಿಫೈನಲ್ನಲ್ಲಿ ಆ ಸೂಪರ್ 8ರ ಗೆಲುವು ಎಲ್ಲೋ ನಿಮ್ಮನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗೋ ಹಾಗೆ ಮಾಡಿಬಿಡುತ್ತೇನೋ, ಅಲ್ಲಿ ನೀವು ಎಡವಿ ಬಿಟ್ರಿ. ಈ ಪಂದ್ಯವನ್ನು ತೆಗೆದುಕೊಂಡಿದ್ದರೆ ಈ ಪಂದ್ಯದೊಳಗೆ ಯಾವೊಬ್ಬ ಬ್ಯಾಟ್ಸ್ಮನ್ಗಳು, ಒಮರ್ ಜಾಯಿಯನ್ನು ಹೊರತುಪಡಿಸಿ ಯಾವೊಬ್ಬ ಬ್ಯಾಟ್ಸ್ಮನ್ಗಳು ಕೂಡ 2 ಅಂಕಿ ಮೊತ್ತವನ್ನು ದಾಟುವುದಿಲ್ಲ. ಎಲ್ಲರೂ ಕೂಡ ಬೇಗನೆ ಔಟ್ ಆಗ್ತಾರೆ. ಎಲ್ಲೋ ಒಂದು ಕಡೆ ಟಾಸನ್ನು ಆಯ್ದುಕೊಂಡು ಬ್ಯಾಟಿಂಗನ್ನು ಆಯ್ಕೆ ಮಾಡಿರ್ತಕ್ಕಂತಹ ರಶೀದ್ ಖಾನ್ ಅವರು ಪಿಚ್ಚನ್ನು ರೀಡ್ ಮಾಡುವಲ್ಲಿ ಎಲ್ಲೋ ಎಡವಿದ್ರೇನೋ ಅಂತ ತಿಳ್ಕೊಂಡು ಒಂದು ಕಡೆ ಅನ್ನಿಸ್ತದೆ. ಯಾಕಪ್ಪ ಅಂತಂದರೆ ಬ್ಯಾಟ್ಸ್ಮನ್ಗಳು ಯಾರೂ ಕೂಡ ಕ್ರೀಸ್ನಲ್ಲಿ ನಿಲ್ಲೋದಿಲ್ಲ. ಸೌತ್ ಆಫ್ರಿಕಾ ತಂಡದವರು ಇದೇ ಮೊದಲನೆಯ ಬಾರಿಗೆ ಫೈನಲ್ ಹಂತವನ್ನು ತಲುಪಿದ್ದಾರೆ. ಇದಕ್ಕೂ ಮೊದಲು 1999ರಲ್ಲಿ ಅವರು ಫೈನಲ್ಗೆ ಬಂದಿದ್ದರು. ಅದಾದ ನಂತರ 25 ವರ್ಷಗಳು ಅವರು ತೆಗೆದುಕೊಂಡಿದ್ದರು. ಹಾಗೆ ನೋಡಿದರೆ ಅಫ್ಘಾನಿಸ್ತಾನ ತಂಡದವರು 2010ರಲ್ಲಿ ನೀವು T20 ಒಂದು ಪಂದ್ಯಾವಳಿಗೆ ತಾವು ಪಾದಾರ್ಪಣೆಯನ್ನು ಮಾಡ್ತೀರಾ. ಅಲ್ಲಿಂದ ಅದ್ಭುತವಾದ ಕ್ರಿಕೆಟನ್ನು ಆಡ್ತಾ ಸೆಮಿಫೈನಲ್ಗೆ ಬಂದಿರೋದು ಇದೊಂದು ಅದ್ಭುತವೇ ಸರಿ. ಈ ಪಂದ್ಯದಲ್ಲಿ ನೀವು ಸೋತಿರಬಹುದು, ಆದರೆ ನಿಮ್ಮ ಆಟ ಎಲ್ಲರಿಂದಲೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಎಷ್ಟು ಅದ್ಭುತವಾಗಿ ಆಟವನ್ನು ಆಡಿದ್ದೀರಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಸೋತಿರುವ ಪಂದ್ಯಗಳನ್ನು ನಿಮ್ಮ ಬಾಲರ್ಗಳ ಮುಖಾಂತರ ಮ್ಯಾಚನ್ನು ತಿರುಗಿಸಿದ್ದೀರಿ ಕೂಡ. ಈ ಪಂದ್ಯಾವಳಿಯಲ್ಲಿ ಸೌತ್ ಆಫ್ರಿಕಾದ ಬೌಲರ್ಗಳಿಂದ ಅದ್ಭುತವಾದ ಪ್ರದರ್ಶನ ಬರ್ತದೆ. ಮಾರ್ಕೋ ಜಾನ್ಸನ್ ಅವರು 3 ಓವರ್ಗಳಲ್ಲಿ 16 ರನ್ಗಳನ್ನು ನೀಡಿ 3 ವಿಕೆಟ್ ಪಡಿತಾರೆ. ಅದರೊಂದಿಗೆ ಕಗಿಸೋ ರಬಾಡ್ ಅವರು 3 ಓವರ್ಗಳಲ್ಲಿ 14 ರನ್ಗಳನ್ನು ನೀಡಿ 2 ವಿಕೆಟನ್ನು ಪಡೆದರೆ, ನಾರ್ಕೆ ಅವರು 3 ಓವರ್ಗಳಲ್ಲಿ 7 ರನ್ಗಳನ್ನು ನೀಡಿ 2 ವಿಕೆಟ್ ಪಡಿತಾರೆ. ಅದರೊಂದಿಗೆ ಸ್ಪಿನ್ನರ್ ಆಗಿರುವ ಶಮ್ಸಿ ಅವರು 1.5 ಓವರ್ಗಳಲ್ಲಿ 6 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಪಡೆಯೋದ್ರ ಮುಖಾಂತರ ಅಫ್ಘಾನಿಸ್ತಾನ ತಂಡದವರನ್ನ 56 ರನ್ಗಳಿಗೆ ಆಲ್ಔಟ್ ಮಾಡ್ತಾರೆ. ಮೊದಲನೇ ವಿಕೆಟ್ 4 ರನ್ಗಳಿಗೆ ಬಿದ್ದರೆ, ಎರಡನೇ ವಿಕೆಟ್ 16 ರನ್ಗೆ ಬೀಳುತ್ತೆ. ಮುಂದೆ ಅಲ್ಲಿಂದ 4 ರನ್ ಕೂಡಿಸೋದ್ರಲ್ಲಿ 3ನೇ ವಿಕೆಟ್ ಬೀಳುತ್ತೆ. 4ನೇ ವಿಕೆಟು ಕೂಡ ನೆಕ್ಸ್ಟ್ ಅದೇ ಓವರ್ನಲ್ಲಿ 20 ರನ್ ಆಗೋದರಲ್ಲಿ 4 ವಿಕೆಟ್ ಆಗುತ್ತೆ. ಮುಂದೆ 3 ರನ್ ಜೋಡಿಸುವುದರಲ್ಲಿ 23 ರನ್ಗಳಿಗೆ 5, 28ಕ್ಕೆ 6, 50ಕ್ಕೆ 7, 50ಕ್ಕೆ 8, 50ಕ್ಕೆ 9 ನೋಡಿ, 50 ರನ್ಗಳಾಗುವಷ್ಟರಲ್ಲಿ 9 ವಿಕೆಟ್ಗಳನ್ನು ಕಳೆದುಕೊಂಡಿರ್ತಾರೆ. ಮುಂದೆ ಅಲ್ಲಿಂದ ಕೊನೆಯ ವಿಕೆಟ್ 56 ರನ್ಗಳಿಗೆ ಬೀಳುತ್ತದೆ. ಹಾಗೆ ನೋಡಿದರೆ ಇವತ್ತಿನ ಪಂದ್ಯದೊಳಗೆ ಯಾವೊಬ್ಬ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡೋದಿಲ್ಲ. ಎಲ್ಲರೂ ಕೂಡ ಸೌತ್ ಆಫ್ರಿಕಾದ ಬೌಲರ್ಗಳ ಮುಂದೆ ಶರಣಾಗಿ ಬಿಡುತ್ತಾರೆ. ನಂತರ ಸೆಕೆಂಡ್ ಬ್ಯಾಟಿಂಗ್ ಮಾಡಲಿಕ್ಕೆ ಬಂದಿರತಕ್ಕಂಥ ಸೌತ್ ಆಫ್ರಿಕಾ ತಂಡದವರ ಕ್ವಿಂಟನ್ ಡಿಕಾಕ್ ಅವರ ವಿಕೆಟನ್ನು ಫಜಲ್ ಫಾರೂಕಿ ಅವರು ಅದ್ಭುತವಾಗಿ ಔಟನ್ನು ಮಾಡ್ತಾರೆ. ಅದಾದ ನಂತರ ಈ ಒಂದು ಪಂದ್ಯವನ್ನು ಹೆಂಡ್ರಿಕ್ಸ್ ಮತ್ತು ಕ್ಯಾಪ್ಟನ್ ಆಗಿರ್ತಕ್ಕಂಥ ಮಾರ್ಕಮ್ ಅವರು 25 ಎಸೆತಗಳಲ್ಲಿ 29 ರನ್ಗಳು ಮತ್ತು 21 ಎಸೆತಗಳಲ್ಲಿ 23 ರನ್ಗಳನ್ನು ಸಾವಕಾಶವಾಗಿ ಎಚ್ಚರಿಕೆಯಿಂದ ಆಡ್ತಾ ದಡವನ್ನು ಮುಟ್ಟಿಸಿ ಪಂದ್ಯವನ್ನು ಗೆದ್ಕೊಂಡು ಬಿಡ್ತಾರೆ. ಹಾಗೆ ನೋಡಿದರೆ ಪಂದ್ಯ ಮುಗಿದ ತಕ್ಷಣ ಆ್ಯಡಮ್ ಮಾರ್ಕರ್ ಅವರ ಕಣ್ಣಿನಲ್ಲಿ ನೀರು ಮಿನುಗ್ತಾ ಇತ್ತು. ಯಾಕಂತಂದರೆ ಎಷ್ಟೋ ದಿವಸಗಳ ನಂತರ ಎಲ್ಲರೂ ಕೂಡ ಈ ತಂಡವನ್ನು ಸೆಮಿಫೈನಲ್ನಲ್ಲಿ ಸೋಲ್ತಾ ಇತ್ತು. ಚೋಕರ್ಸ್ಗಳು ಅಂತ ತಿಳ್ಕೊಂಡು ಕರೀತಾ ಇದ್ದರು. ಆದರೆ ಇಂದು ಈ T20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಒಂದು ಮ್ಯಾಚನ್ನು ಸೋಲಲಾರದೆ ತಾವುಗಳು ಫೈನಲ್ ಹಂತಕ್ಕೆ ಬಂದಿದ್ದೀರಿ. ತಮಗೆ ಶುಭಾಶಯಗಳು. ಹಾಗೆಯೇ ಅಫ್ಘಾನಿಸ್ತಾನ ತಂಡದವರು ಎಲ್ಲೋ ಒಂದು ಕಡೆ ಆಟ ಆಡುವುದರಲ್ಲಿ ಎಡವಿದರು. ಹಾಗೆ ನೋಡಿದರೆ ಅವರೇನೋ ಸೌತ್ ಆಫ್ರಿಕಾ ತಂಡದವರಿಗೆ ಸ್ಪರ್ಧೆಯನ್ನು ಒಡ್ಡಬಹುದು ಅಂತ ತಿಳ್ಕೊಂಡು ಅನಿಸಿತ್ತು. ಆದರೆ ಆ ಪಂದ್ಯ ನಡೆಯುವಾಗ, ಯಾಕಂದರೆ ಆಟವೇ ಹಾಗೆ, ಯಾರು
ಆವತ್ತಿನ ದಿವಸ ಚೆನ್ನಾಗಿ ಆಡ್ತಾರೋ ಅವರು ಗೆಲ್ತಕ್ಕಂಥ ಸಾಧ್ಯತೆ ಇರ್ತದೆ. ಆವತ್ತಿನ ದಿವಸ ಅವರ ದಿನವಾಗಿರದೇ ಇದ್ದರೆ ಮ್ಯಾಚ್ ಸೋಲ್ತಕ್ಕಂಥ ಸಾಧ್ಯತೆ ಇರ್ತದೆ. ಇದಕ್ಕೆ ಅಫ್ಘಾನಿಸ್ತಾನ್ ಕೂಡ ಹೊರತಾಗಿಲ್ಲ. ಹೀಗಾಗಿ ಅಫ್ಘಾನಿಸ್ತಾನ್ ತಂಡದವರು ಸೋಲೋದ್ರ ಮುಖಾಂತರ ತಾವು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದೀರಿ. ಈಗ ಮುಂದಿನ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಈ ಸೆಮಿಫೈನಲ್ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರು ಸೌತ್ ಆಫ್ರಿಕಾದೊಂದಿಗೆ ಕೊನೆಯ ಪಂದ್ಯವನ್ನು ಆಡಲಿದ್ದಾರೆ. ಹೀಗಾಗಿ ನೋಡೋಣ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅಂತ.